ಕೋವಿಡ್ ಹಗರಣಗಳನ್ನ ಸಂಸತ್ತಲ್ಲೂ ಕೂಡ ಪ್ರಸ್ತಾಪ ಮಾಡ್ತೀರಿ ಅಂತೇಳಿ ಈಗ ಚರ್ಚೆ ಶುರುವಾಗಿದೆ ಸರ್, ಇಲ್ಲಿನ ಕೋವಿಡ್ ಹಗರಣಗಳನ್ನ. ನೋಡಿಯಪ್ಪ, ನಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಫಸ್ಟ್ ಮೀಟಿಂಗ್ ಮಾಡಿದ್ದೀವಿ. ಕೊನ್ನ ಅವರು ಒಂದು ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಏಕೆಂದ್ರೆ ಇದು ಅವರು ರಿಕವರಿ ಮಾಡಿ ಅಂತ ಹೇಳಿದ್ದಾರೆ. ರಿಕವರಿ ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ ಅದಕ್ಕೆಲ್ಲ. ಸೊ ಅದಕ್ಕೆಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ. ಸಮಾಧಿ ಖರೀದಿ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ ಬೆನ್ನಲ್ಲೇ ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರು ಸಿ ಕೆ ರಾಮಮೂರ್ತಿ ಅವರು ಎಲ್ಲರೂ ಕೂಡ ಏನು ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರನ್ನು ಕೂಡ ಖರೀದಿ ಮುಂದಾಗಿದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿ ಅವರು ಆರೋಪ ಮಾಡಕ್ಕೆ ಶುರು ಮಾಡಿದ್ದಾರೆ. ಈಗ ಫಸ್ಟ್ ಈಗ 1,000 ರೂಪಾಯಿ ಕಲೆಕ್ಟ್ ಮಾಡಿ 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದೀವಿ ಅಂತ ಹೇಳಿದ್ ಯಾರು? ಬಿಜೆಪಿ. ಫಸ್ಟ್ ಅಲ್ಲಿಂದ ಶುರು ಆಗಿದೆ. ಚೀಫ್ ಮಿನಿಸ್ಟರ್ ಹೇಳಿದ್ದು ನಾನು ಸಮರ್ಥಿಸ್ತಾ ಇದ್ದೀನಿ. ಆಗ್ಲಿಲ್ಲ ಅನ್ನೋದಕ್ಕೆ ಇವೆಲ್ಲ ಏನೇನೋ ಪ್ರಯೋಗಗಳು ನಡೀತಾ ಇದೆ. ಸರ್, ಇನ್ನೊಂದು ಮಕ್ಕಳ ಸಂವಾದ ಕಾರ್ಯಕ್ರಮದಲ್ಲಿ ಗಂಡು ಮಕ್ಕಳಿಗೂ ಚಿಕ್ಕ ಮಕ್ಕಳಿಗೂ ಏನೋ ಫ್ರೀ ಯೋಜನೆ ಬಗ್ಗೆ ಏನೋ ಮಾತಾಡಿದ್ರಿ ಸರ್. ಏನ್ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರಿ ಸರ್? ಅವ್ರು ಪಾಪ ನೋಡಿ, ಒಂದು ತಂದೆ, ನಾನು ಚಿಲ್ಡ್ರನ್ಸ್ ಡೇ ಒಬ್ಬ ಮುಖ್ಯಮಂತ್ರಿಗಳು ತಯಾರು ಮಾಡೋಂಥ ಜಾಗದಲ್ಲಿ, ಆಯ್ಕೆ ಮಾಡೋಂಥ ಜಾಗದಲ್ಲಿ ಅವನ್ನೆಲ್ಲ ಕರೆಸಿ ಅವ್ರಿಗೂ ವಿಧಾನಸೌಧ ಗೊತ್ತಾಗಬೇಕು ಅಂತೇಳಿ ಅವ್ರನ್ನ ಕಾರ್ಪೊರೇಷನ್ ಮಕ್ಕಳನ್ನ ಕರೆಸಿ ಮಾತಾಡಿದ್ವಿ. ಮಗು ಕೇಳ್ತು, ನನ್ನ ತಾಯಿ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದೆ, ಬಸ್ ಚಾರ್ಜ್ ಕೊಡಬೇಕು ಅಂತ. ಈಗ ಸಪೋಸ್ ಇಲ್ಲಿಂದ ಎಲ್ಲೋ ಒಂದು ಕಡೆ ಹೋಗ್ಬೇಕು, 5 ವರ್ಷ 7 ವರ್ಷ 8 ವರ್ಷದ ಮಗು, ಆಯ್ತು ಮಾತಾಡೋಣ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈಗ ಬೇಡ, ಈಗ ಇನ್ನು ಸದ್ಯಕ್ಕೆ ಐ ಆಮ್ ನಾಟ್ ಇನ್ ಅರ್ಜೆಂಟ್ ಆನ್ ದಟ್. ಫಸ್ಟ್ ಈಗ ಯಾವ ವಿಚಾರ ಫಸ್ಟ್ ಲೆಟ್ ಮಿ ಎಕ್ಸಾಮಿನ್. ಪಾಪ ಮಗು ಕೇಳ್ಕೊಂಡಿದೆ, ಮಗು ಕೇಳ್ಕೊಂಡಿದ್ನ ನಾವು ಆಲೋಚನೆನೂ ಮಾಡೋಕ್ಕಾಗಲಿಲ್ಲ ಅಂತ ನಂಗೆ. ಈಗ ನೀವೇನೋ ಕೇಳ್ತಾ ಇದ್ದೀರಿ, ಇದ್ದಕ್ಕಿದ್ದಾಗೆ ಬದುಕು ಕೇಳ್ತಾ ಇದ್ದೀರಿ. ಅಟ್ಲೀಸ್ಟ್ ಐ ಶುಡ್ ಗಿವ್ ಬಿ ಪ್ರತಿಯೊಬ್ಬರು ಬದುಕೋದು ಹೋಪ್ಸ್ನಲ್ಲಿ. ಸ್ಟೇಟ್ ಇಲ್ಲ, ನೀವು ದೊಡ್ಡದು ಮಾಡ್ತಾ ಇದ್ದೀರ ಅಷ್ಟೇ. ಯಾವ ಸ್ಟೇಟು ಇಲ್ಲ, ನೀವು ದೊಡ್ಡದು ಮಾಡ್ತಾ ಇದ್ದೀರ.